ಅಲ್ಲ ಕಣ, ಕಡಿಮೆ ರೇಟ್ಗೆ ಗೆಟಪ್ ಸಿಗ್ತಾ ಇದೆ ಅಂದ್ಬಿಟ್ಟು ಎಲ್ಲ ತೆಗೆದು ಹಾಕೊಂಬತ್ತಾ ಇದ್ರಲ್ಲ ನೀವು. ಇವನು ಪೈಲಟ್ ಆಗೋದನ್ನ ಹೇಳ್ಕೊಡ್ತೀನಿ ಅಂದ್ಬಿಟ್ಟು ಏನೋ ನೀವು, ಏನೋ ಇದು ಮಿಠಾಯಿ ಡ್ರೆಸ್ ಹಾಕೊಂಡ್ ಬಂದಿದ್ದೀರಾ, ಏನೋ ಇದು ಗೆಟಪ್? ಜಟ್ಗ ಓಡಿಸ್ತಾರಲ್ಲ ಆ ಗೆಟಪ್ ನಿಂದು ಇವಂದು ಟ್ರಕ್ ಓಡಿಸ್ತಾರಲ್ಲ ಆ ಗೆಟಪ್. ಟ್ರಕ್. ನಿಮ್ ಗುರುಗಳು ವಿಮಾನ ಓಡಿಸೋದನ್ನ ಹೇಳ್ಕೊಡ್ತಾರಂತೆ, ಹಾಕೊಂಡ್ರದ್ ನೋಡೋನು. ಅವ್ನು ಜಟ್ಕ ಓಡಿಸ್ತಾ ಇದಾನಂತೆ, ಅವ್ನು ಟ್ರಕ್ ಓಡಿಸ್ತಾ ಇದಾನಂತೆ. ನೀನ್ ವಿಮಾನ ಓಡಿಸೋದ್ ಹೆಂಗ್ ಕಲ್ತ್ಕೊ? ಏನ್ರಪ್ಪ ಹಿಂಗುತ್ತಾನೆ ಗುರುಗಳೇ? ಐರಪ್ಪ ಅಲ್ಲ, ಈಗ ಫ್ಲೈಟ್ ಓಡಿಸ್ಬೇಕಾರೆ ಮಧ್ಯ ದನ ಕರುಗಳು ಬಂದ್ಬಿಟ್ರೆ ಓಡ್ಸಕ್ ಬೇಡ್ವಾ? ಅಂತ ಓಡ್ಸಕ್ಕೆ ಅದಕ್ಕಿದು ಕರೆಕ್ಟ್. ಹೆಂಗೆ ನಮ್ ಗುರುಗಳು ತುಜಾ ಬ್ರೆಡ್ ತಿನ್ನೋ ನಾಯಿ ಬಿರಿಯಾನಿ ತಿನ್ನಕ್ ಹೋಯ್ತಾ ಇದೆ. ನಿನಗೆ ಯಾಕಪ್ಪ ಡೌಟು? ನಿನ್ ದುಡ್ಡೆಲ್ಲ ಬಿರಿಯಾನಿ ಕೊಡಿಸ್ತಾ ಇದೆಯಾ? ತುಮ್ನೆ ಇರೋ. ಇನ್ನು ಹೇಳ್ಕೊಟ್ಟೆ ಇಲ್ಲ, ಆಲ್ರೆಡಿ ನೀನ್ ನಾಯಿ ಮಾಡ್ತಾವ್ರ ನೋಡು. ಬರೀ ನಾಯಿ ಮಾತ್ರ ಅಲ್ಲಮ್ಮ, ಕಪ್ಪಿ ಅಂತೀವಿ, ಕಮಂಗಿ ಅಂತೀವಿ, ಕೋತಿ ಅಂತೀವಿ, ಅವ್ನು ಮುಂದೆನೆ ಹೇಳ್ತೀವಿ. ಏನಿವಾಗ ಮತ್ತೆ ಸರ್ ನೀನ್ ಮುಂದೆನೆ ಕೋತಿ ಕಪ್ಪಿ ಅಂತೆಲ್ಲ ಹೇಳ್ತಾರಲ್ಲೋ, ನಿನ್ಗೇನ್ ರಾಜಕೀಯ ಆಗ್ತಲ್ಲೋ? ಇವ್ನ್ ಮಾತ್ ಕೇಳಿದ್ರೆ ನನಗೆ ರೊಟ್ಟ ಕುದಿತಾ ಇದೆಯಲ್ಲೋ. ನಾನು ಟೌನ್ ಆಫ್ ಮಾಡಿರ್ತೀನಿ ಬಾವ. ಏನಂದ್ರು ಉರಿಯಲ್ಲ ಕುದಿಯಲ್ಲ. ಇವ್ರು ಏನೇ ಹೇಳಿದ್ರು ನನ್ ಒಳ್ಳೇದಕ್ಕೆ. ಗುರುವೇ ನಿಮ್ಗೆ ಗುರುಭ್ಯೋ ನಮ್ಮ ಹಾಕಣ್ರಪ್ಪ. ಗುರುಗಳೇ ಹೇಳು ತಿತ್ಯ. ತಿತ್ಯ ಎಲ್ಲೋ ಶಿಷ್ಯ ಅಪ್ಪ, ಅದೇ ತಿತ್ಯ. ತಿರ್ಗದೆ ಹೇಳ್ದ. ಏನೋ ಈ ಲೆವೆಲ್ಗೆ ಬಟ್ಟಿಟ್ಟಿದ್ದೀರಾ? ಇಷ್ಟೊಂದು ಬಕೆಟ್ ಹಿಡಿತಾವ ನಾನು. ಪೂಜಾ ಅದು ಎಲ್ಲ ಮಾರ್ಕೆಟಿಂಗ್ ಸೀಕ್ರೆಟ್ ಅಮ್ಮ. ಸೀಕ್ರೆಟ್. ಮುದ್ದೇಶ, ಇದೆಲ್ಲ ಆಗದೆ ಇರೋದು ಸುಮ್ನೆ ಪೈಲಟ್ ಅಂತ ಮೇಲೆ ಹತ್ತಿಸ್ತಾ ಇದಾರೆ, ಸುಮ್ನೆ ಆಗ್ಬಿಡು. ನೀನು ನಮ್ಮ ಭಾವತನಪ್ಪ. ಹೌದು. ಒಂದಿನ ಕಡೆ ಪಕ್ಷ ಅಟ್ಟದ ಮೇಲಾದ್ರೂ ಹತ್ತಿಸ್ತೀಯ ನನ್ನ. ಆದ್ರೆ ಇವರು ನಂಗೇನು ಸಂಬೋಧನೆ ಇಲ್ಲ, ಆದ್ರೂ ಮುದ್ದೇಶ ಜೀವನದಲ್ಲಿ ಮುಂದೆ ಬರ್ಲಿ ಅಂತ ವಿಮಾನನೇ ಹತ್ತಿಸ್ತಾರೆ ಬಾವ. ಇದು ಅವ್ರ ಗುಣ ಅಂದ್ರೆ. ನೋಡ್ದಾಕೊಬ್ರ, ನೀನೇನೇ ಬತ್ತಿ ಇಡಕ್ ಬಂದ್ರು ಅದ್ರ ಮುಂದೆ ಎಲ್ಲ ಟುಸ್ಸೆ. ಕರೆಕ್ಟ್ ಆಗಿ ಹೇಳಿ, ಎಷ್ಟು ಗೇರ್ ಹಾಕಿದಿರಾ? ಅದಿನ್ ಏನಮ್ಮ ನಿಧಾನಕ್ಕೆ ಕೇಳ್ತ್ಯಾ? ಜೋರಾಗೆ ಕೇಳು, ಅವನ್ಗೆ ಏನು ಗೊತ್ತಾಗಲ್ಲ. ಆ ಲೆಕ್ಕ ಹಾಕಿ ನೋಡಿದ್ರೆ ಟಿಟಿ ತೆಗಿಯೋ. ಏನ್ ತೆಗಿ? ಟಿಟಿ ಸೈಕಲ್ ತಗೊಳಕ್ಕೆ ಕಾಸಿಲ್ಲ, ಟಿಟಿಯಲ್ಲಿ ತಗೊಬರ್ಲಿ ನಾನು. ಈ ಟಿಟಿ ಎಲ್ಲ ಕಣೋ, ಲೆಕ್ಕದ ಟಿಟಿ. ಚೀಟಿ ಬಟ್ಟೆ ತೂ ಶಾಪಿಂಗು, ಆಳು ಮೂಳು ಟ್ರೈನಿಂಗು, ಆಳು ಮೂಳು ರೊಟ್ಟ ಲಟಸ್ಕು ಎಲ್ಲ ಸೇರಿ. ಗುರುಗಳೇ ಆಕೆ ಸರೀಸ್ ಬಿಟ್ಬಿಟ್ಟಿದ್ದೀರಾ? ಯಾಕೆ ಸರೀಸು? ಆಕೆ ಸರೀಸು ನೀನ್ ಮಕ್ಕೆ ಕೊಳ್ಳಿ ಕಾದ ಆಕೆ ಸರೀಸ್ ಅಲ್ಲ, ಆಕ್ಸೆಸರೀಸ್. ಅದೇ ಅದೆಲ್ಲ ಸೇರಿ ಜಸ್ಟ್ 3,420,000. ಅದೇನದು 420? ದೋಸ ಹೋದೆ ಅಂತ ಇವ್ರಿಗಂತೂ ಗೊತ್ತಾಗಲ್ಲ. ಅಟ್ಲೀಸ್ಟ್ ಈ ಬಿಲ್ ನೋಡ್ತಾರಲ್ಲ, ಬೇರೆಯವ್ರಿಗಾದ್ರೂ ಗೊತ್ತಾಗ್ಲಿ ಅಂತ ನಮ್ಮ ಟ್ರೇಡ್ ಮಾರ್ಕ್ ಇಟ್ಟಿದೀವಮ್ಮ. ಸರಿಯಾಗಿದೆ, ವೆರಿ ಗುಡ್. ನೋಡಪ್ಪ, ಬರೋದ್ರಲ್ಲಿ 50-50 ಏನಂತೀರಾ? ಯಾಕೆ ಬಂದ್ಬಿಡು, ಕಷ್ಟಪಟ್ಟು ಹಕ್ಕಿ ಹಿಡ್ಕೊಂಡ್ ಬಂದಿರೋದ್ ನಾವಮ್ಮ. ನನ್ನ ಹತ್ರ ಬಿಂಕ ಮಾಡಿದ್ರೆ ಹಕ್ಕಿ ರೆಕ್ಕೆ ಇಲ್ದಿರಂಗೆ ಪುರ್ ಅಂತ ಹಾರೋಗುತ್ತೆ, ಯೋಚನೆ ಮಾಡು. 3 ಜನದಲ್ಲಿ 50-50 ಶೇರ್ ಬರಲ್ಲಮ್ಮ. ನಾನು ಹೇಳಿದ್ದು 50 ನನ್ಗೆ, ಮಿಕ್ಕಿದ್ 50 ನಲ್ಲಿ ನಿನಗೆ 25, ಅವನಿಗೆ 25. ನೀವೆಲ್ಲ ಏನ್ ಮಾತಾಡ್ತಾ ಇದೀರ? ನಂಗೆ ಒಂದು ಅರ್ಥನೇ ಆಯ್ತಾ ಇಲ್ಲ. ಮತ್ತೆ ಏನಿಲ್ಲ ಕಣೋ, ಈ 1,840,000 ರೂಪಾಯಿಗೆ ಪೈಲಟ್ ಮಾಡಿಸೋದ್ರ ಜೊತೆಗೆ ಹೆಲಿಕಾಪ್ಟರ್ ಕೊಡ್ತಾರಂತೆ ಯಲಹಂಕದಲ್ಲಿ. ನಿನ್ನ ಅಲ್ಲಿಗೆ ಸೇರಿಸ್ತೀನಿ ನಡಿ. ಹೆಂಗ್ ಮಾಡ್ತಿದ್ಯಪ್ಪ? 50, 25, 25 ಓಕೆ ಅಂದ್ರೆ ಸರಿ, ಇಲ್ಲ ಅಂದ್ರೆ ನಿಮ್ಮ ಪ್ಲಾನ್ ಫ್ಲಾಪ್. ಅರ್ಧ ದುಡ್ಡಿಗೆ ಎಲ್ಲ ಕೆಲಸನೂ ಆಗೋಯ್ತದಲ್ಲ. ನಡಿ ಅಲ್ಲಿಗೆ ಹೋಗುವ. ನಡಿ 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 ನಡಿ. ಒಂದ್ ನಿಮಿಷ ಆಯ್ತಪ್ಪ, ಏನ್ ಮಾಡ್ಬೇಕು ಅಂತ ಹೇಳಪ್ಪ. ಬಾಬಾ ನಡಿ ಬಾಬಾ, ಏನ್ ಮಾತಾಡ್ತಾ ಇದೀಯ? ಹೋಗಮ್ಮ, ಆಪರೇಟ್ಗೆಲ್ಲ ಮಾತಾಡ್ಕೊಡ್ವಲ್ಲ. ಒಂದ್ ನಿಮಿಷ ಇರು, ನೀ ಫೋನ್ ಮಾಡಿ ಹೇಳ್ತೀನಿ. ಒಂದ್ ನಿಮಿಷ ಅವ್ರಿಗೆ ಓಕೆನಾ ಇಲ್ವಾ? ಜಾಸ್ತಿ ಮಾಡ್ಕೊಳಪ್ಪ, ನಮ್ಗೆ ಬೇಕಾ ಬೇಡವಾ? ಬೇಗ ಬೇಗ. ಹಲೋ, ಏನಪ್ಪ ಮಳೆನಾ? ಫುಲ್ ಟ್ರಾಫಿಕಾ? ಫ್ಲೈಟ್ಗಳೆಲ್ಲ ಅಲ್ಲಲ್ಲೇ ನಿಂತ್ಕೊಂಡ್ಬಿಟ್ಟಿದ್ಯಾ? ಹೌದಾ, ಓಕೆ ಸರಿ ಬಿಡಿ, ಪರವಾಗಿಲ್ಲ ಬಿಡಿ. ಹೆಲಿಕಾಪ್ಟರ್ ರೆಸ್ಟ್ ತಗೋತಾ ಇದೆಯಾ? ಓಕೆ ಬಿಡಿ, ಪರವಾಗಿಲ್ಲ, ಇನ್ನೊಂದ್ ದಿನ ಬಂದ್ರೆ ಆಯ್ತು. ಓಕೆ. ಮುದ್ದೇಶ, ಯಲಹಂಕ ಹತ್ರ ತುಂಬಾ ಮಳೆ ಅಂತೆ, ಮೇಲ್ಗಡೆ ಎಲ್ಲ ಫ್ಲೈಟ್ಗಳೆಲ್ಲ ಹಂಗೆ ನಿಂತ್ಕೊಂಡ್ಬಿಟ್ಟಿದ್ಯಂತೆ. ಈಗ ನೋಡು, ನಮ್ಮ ಹುಡುಗರಿದ್ದಾರೆ, ನಾನು ಇವ್ರ ಜೊತೆಲಿ ಇದೀನಿ. ಇಲ್ಲೇ ಸೇರ್ಕೊಂಡ್ಬಿಟ್ಟು ನಿನ್ನ ಪೈಲಟ್ ನಾವೇ ಮಾಡ್ಬಿಡ್ತೀವಿ ಬಿಡು.
ಹಂಗೆ ಬಾವ ಹಾ. ನೀ ಹೇಳದ್ಮೇಲೆ ಮುಗೀತು ಬಾ ನಂಗೆ ನಿನ್ ಮೇಲೆ ನಂಬಿಕೆ ಜಾಸ್ತಿ ಬಾ ಹಾ, ಹಾ. ಆಯ್ತಲ್ಲಪ್ಪ ಇನ್ನೇನು ಫಿಕ್ಸ್ ಆಯ್ತಲ್ಲಪ್ಪ ಹಾ. ಟ್ರೈನಿಂಗ್ ಶುರು ಮಾಡೋಣ ಹಾ, 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 ಮಾಡೋಣ. ಹಾ, ಈಗ ಮೊದ್ಲು ಹಾ. ಇಂಟರ್ವ್ಯೂ ಶುರು ಮಾಡೋಣ ಹಾ, ಹಾ. ಇನ್ನು ಏನು ಹೇಳ್ಕೊಟ್ಟೆ ಇಲ್ಲ ಏಯ್ ಪಾಪ ಅವ್ನು ಕೇಳ್ತಾ ಇದ್ದಾನೆ ಇಂಟ್ರೆಸ್ಟ್ ಇಟ್ಕೊಂಡು ಹೇಳ್ಕೊಡ ಅಪ್ಪ ನಿನ್ಗೆ ಯಾಕಪ್ಪ ಫುಲ್ ಡೀಟೇಲ್ ಆಗಿ ಹೇಳ್ಕೊಡ್ತೀವಿ ಡೋಂಟ್ ವರಿ ಸೆಟಪ್ ತಂದು ಕೊಟ್ರ ಬೋರ್ಡ್ ಗೀಡ್ ಎಲ್ಲ ಇಟ್ರಪ್ಪ ನೋಡಪ್ಪ ಮುದ್ದೇಶ ಹಾ ನಿನ್ಗೆ ಪಾಠ ಮಾಡೋದಕ್ಕೆ ಅಂತ ಹಾ. ಸ್ಪೆಷಲ್ ಆಗಿ ಗೆಸ್ಟ್ ಲೆಕ್ಚರ್ ಅನ್ನ ಕರೆಸಿದೀವಿ ಹಾ. 30 ನಿಮಿಷದಲ್ಲಿ ಪೈಲಟ್ ಆಗುವುದು ಹೆಂಗೆ ಅಂತ ಪುಸ್ತಕ ಬರ್ತಿದ್ದಾರೆ ಸರ್, ಬನ್ನಿ ಸರ್ ಪ್ಲೀಸ್ ಸರ್ ಪಾಠ ಮಾಡಿ ಸರ್ ನೀ ಪಾಠ ಮಾಡಿಯಾ ಹಾ. ನಿಂಗೇನಪ್ಪ ಗೊತ್ತು ಏ ಯಾಕ ಗೊತ್ತಿಲ್ಲ ಫ್ಲೈಟ್ ನ ಸ್ಟಾರ್ಟ್ ಮಾಡೋದು ಹಿಂಗೆ ಜಿ ಅಂತ ಹಚ್ಚೋದು ಹಿಂಗ್ ಹೋಗೋದು ಜಿ ಅಂತ ಇಳ್ಸೋದು ಇಷ್ಟೇ ಕರೆಕ್ಟ್ ಅಪ್ಪ ಐ ಗೆಸ್ಟ್ ಲೆಕ್ಚರರ್ನ ಕರೆಕ್ಟ್ ಅಂತ ಕೇಳ್ತೀಯ 30 ನಿಮಿಷ ಕಲ್ಸದ್ನ 3 ಸೆಕೆಂಡ್ ಅಲ್ಲಿ ಹೇಳ್ಕೊಟ್ಟವ್ರೆ ಅವ್ರನ್ನೇ ಕರೆಕ್ಟ್ ಅಂತ ಕೇಳ್ತೀಯ ನಾನ್ ಚಾನ್ಸ್ 30 ನಿಮಿಷ ಚಿತ್ರಾನ್ನ ಮಾಡಕ್ ಆಗಿಲ್ಲ ಪೈಲಟ್ ಹೆಂಗಾಯ್ತೀನಿ ನಾನು ಗೆಸ್ಟ್ ಲೆಕ್ಚರ್ ಹತ್ರ ಹಿಂಗೆ ನಡ್ಕೋತಾರ ಪೈಲಟ್ ಬೇಡ ಏನು ಬೇಡ ನಡಿ ಹೋಗ ಹೊತ್ತಾಗೆ. ನಿಮ್ ತಮ್ಮ ಕಾಲಿಗೆ ಬಿಡ್ತೀನಿ ಸಾರಿ ಕಣ ಸಾರಿ ಸಾರಿ ಬಾ ಹೇಳ್ಕೊಡಿ ಆಯ್ತು ನೀವ್ ಹೇಳಿದ್ದೆ ಕರೆಕ್ಟ್ ನೋಡ ಇವಾಗ ಫಸ್ಟ್ ಈ ಒಂದು ಮಿಸ್ಟೇಕ್ ಮಾಡಿದಾನೆ ಡಿಸ್ರೆಸ್ಪೆಕ್ಟ್ ಟು ದಿ ಲೆಕ್ಚರರ್ ಫೈನ್ ಕಟ್ಟು ಇದಕ್ಕೆಲ್ಲ ಯಾಕೆ ಕಟ್ಟಾರಪ್ಪ ಏಯ್ ಬೇಕಾ ಬೇಡವಾ ಫೈನ್ ಕಟ್ಟು ಎಷ್ಟಪ್ಪ GST ಸೇರಿ 12,000 ಬಾರ 100 ರೂಪಾಯಿ ಜಾಸ್ತಿ ಇದೆ ಬರ ಓಕೆ ಹಾ ಮೊದಲನೇ ಪಾಠ ಹೌಸಾ ಹಾ ಮಿಸ್ಟರ್ ಮುದ್ದೆ ನಿಮ್ಗೆ ವಿಂಡೋ ಸೀಟ್ ಪಕ್ಕದಲ್ಲಿ ಕೂರೋದಕ್ಕೆ ಇಷ್ಟನಾ ನನಗೆ ಇಂಡೋ ಸೀಟ್ ಪಕ್ಕದಲ್ಲಿ ಕೂತ್ಕೊಂಡಿರೋ ಹುಡುಗಿ ಪಕ್ಕ ಕೂತ್ಕೊಳ್ಳಕ್ ಇಷ್ಟ ಏಯ್ ನನ್ನ ಮಗನೇ ಅಧಿಕ ಪ್ರಸಂಗ ತಾನೇ ಮಾಡ್ತೀನೋ ತಟ್ಟು ಬಿಡ್ತೀನಿ ನೋಡು ಇದನ್ನ ಕಾಸು ಕೊಡಿದ್ಯೋ ಫಿಶ್ ಮಾರ್ಕೆಟ್ ಹಾಕೊಂಡಿದ್ಯೋ ಅಲ್ಲ ಇದಕ್ಕೂ ಏಯ್ ಕಟ್ಟ ತಲಾಟೆ ಮಾಡಿದ್ರೆ ಎಷ್ಟು 10,000 ಎಷ್ಟು ಸಾವಿರ ಎಷ್ಟು 10,000 ಇದಕ್ಕೂ ಕೊಡ್ತೀನಿ ಇಲ್ಲ ಕರೆಕ್ಟ್ ಆಯ್ತು ಬಿಡಿದ ಕರೆಕ್ಟ್ ಆಯ್ತು ಬಿಡು ಓಲಿ ಹಿಡ್ಕೊ ಒಂದ್ ಸ್ವಲ್ಪ ಹಿಡ್ಕೊ ಫೈನ್ ಕಟ್ಟಾಯ್ತಾ ಆಯ್ತಾಯ್ತು. ಹಾ ಓಕೆ ಮುಂದಕ್ಕೆ ಹೋಗೋಣ ಈಗ ನಿಮ್ಗೆ ಯಾವ ಗಾಡಿ ಓಡಿಸಿ ಅಭ್ಯಾಸ ಈ ತುಕ ನೋಡಿದ್ರೆ ಎತ್ತಿನ ಗಾಡಿನೂ ಓಡಿಸಿ ಅಭ್ಯಾಸ ಇಲ್ಲ ಅನ್ಸುತ್ತೆ ಹಂಗಂದ್ರೆ ವೆರಿ ಸಿಂಪಲ್ ಇವಾಗ ಇಲ್ಲಿ ಏರೋಪ್ಲೇನ್ ಇದೆ ಅಂತ ಅನ್ಕೋ ಹಾ? ಬಾವ ಹಾ. ಏರೋಪ್ಲೇನ್ ಇದೆ ಅಂತ ಹೆಂಗ್ ಅನ್ಕೊಳ್ಳೋದು ಬಾವ ಹೌದಲ್ಲ ಅನ್ಕೊಳ್ಳೋದು ಕಷ್ಟ ಆಗ್ತದೆ ಏರೋಪ್ಲೇನ್ ತರಿಸ್ಬೋದು ಆದ್ರೆ 40,000 ರೂಪಾಯಿ ಖರ್ಚಾಗತ್ತಲ್ಲ ಬೇಡ ಬಿಡು. ಅಯ್ಯೋ ಪಾಪ ಅವನು ಖರ್ಚಾಗುತ್ತೆ ಯಾಕೆ ಬೇಕು ಬೇಡ ಬೇಡ ಬಾವ 40,000 ತಾನೆ ನಾ ಕೊಡ್ತೀನಿ ಹಾ ಹಾ ಕೊಡು 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 ಕೊಡು. ಏರೋಪ್ಲೇನ್ ತಗೊಂಡ್ರಪ್ಪ ಹಾ ಇಲ್ಲ ತಗೊಂಡ್ರಿ ಕಲ್ತ್ಕೊತೀನಿ ನೋಡು, 40 ನನ್ನ 40 ಕೊಡು. ಈಗ ಕೊಡ್ಬೇಕಾ ಮತ್ತೆ? ಹಾ, ಕೊಡ್ಬೇಕಪ್ಪ, ನಾವು 40 ಪ್ಲೇಟ್ ತರದ ಕೊಟ್ಟೆ ಕೊಟ್ಟೆನ ಫ್ಲೈಟ್ ತಂದ್ಬಿಡು ನಾವಿಲ್ಲಿ ತಾಯ್ತಾ ಇರ್ತೀವಿ ಬಾವ ನೋಡು ಬಾವ ಎಷ್ಟು ದೊಡ್ಡ ಮನ್ಸು ಬಾವ ನಿಂಗೆ ಮನೆಗೆ ಫ್ಲೈಟ್ ತರಿಸ್ತಾ ಇದೀರ ಬಾವ ಅರ್ಧ ಓಕೆ ಬಾ ಫ್ಲೈಟ್ ತಂದ ಏನಾಯ್ತು ಬಾವ ಹಾ? ಏನಿದು ಬಿದ್ದೈತೈತೆ ಇರಪ್ಪ ಹೊಸ ಫ್ಲೈಟ್ ಮಾಡ್ಬೇಕಾರ ಅವೆಲ್ಲ ಮಿಸ್ಟೇಕ್ ಆಯ್ತವೆ ಕಲ್ ತಂದಿಡ್ತೀನಿ ತಡಿ ಇದು ತುರಿ ಆ ಕಲ್ಗೆ ಎಷ್ಟು 1,000 ರೂಪಾಯಿ ಇಸ್ಕೊಳ್ಳ ಕಾಸ್ಟ್ಲಿ ಅಪ್ಪ ಹಿಂದೆ ಮಾತಾಡ್ದೆ 500 ರೂಪಾಯಿ ಕೊಡು ಅಂದ್ರು ಕೊಡ್ಲೇ ಇಲ್ಲ ಅವನು ಕೊಡು ಸರಿಯಾಗೈತೆ ಕೂಡ ಓಕೆ ನೋಡ್ಕೊಳಪ್ಪ ಇದೇ ಫ್ಲೈಟ್ ಫ್ಲೈಟ್ ಇದೆಯಾ ಸಖತ್ತಾಗ್ಯದೆ ಬಾಬಾ ಇದೇನಪ್ಪ ಇದು ಮುಂಭಾಗನೇ ಇಲ್ಲ ಇದಕ್ಕೆ ಅಪ್ಪ ನಾ ಪೈಲಟ್ ಆಗ್ಬೇಕು ಅಂತಿರೋದು ನಾನು ಪೈಲಟ್ ಆಗ್ಬೇಕು ಅಂತಿಲ್ಲ ಅದು ಮುಂದ್ಗಡೆ ಭಾಗ ಟಿಂಕರಿಂಗ್ ಹೋಗಿದೆ ತರಿಸ್ಬೋದು ಆದ್ರೆ ಅದಕ್ಕೆ ಮತ್ತೆ 50,000 ಖರ್ಚಾಗುತ್ತೆ ಬೇಡ ಇದ್ರಲ್ಲೇ ಕರ್ಕೊಂಡ್ಬಿಡ ಅಯ್ಯೋ ಪಾಪ ಅವನಿಗೆ ಯಾಕೆ ಖರ್ಚು ಬೇಡ ಬಿಡ ಮುದ್ದೆ ಏನ್ ಮಾತಾಡ್ತಾ ಇದೀಯ ನೀನು ಕಲಿಯಕ್ಕೆ ಅಂತ ಬಂದಿದ್ದೀನಿ ಅದೇ ಕಲಿಬೇಕು ಅಂದ್ರೆ ಕಲಿಬೇಕು ಅಷ್ಟೇ ಎಷ್ಟು ಬೇಕೀಗ 50 ಹೋಗ ಅವನು ಅಲ್ಲಿಂದ ತರಕ್ 10,000 ಎಕ್ಸ್ಟ್ರಾ ಆಯ್ತದೆ ಆಗ್ಲಿ ತಗೊಳ್ಳ ತಂದ್ಬಿಡ್ಲಾ ತಂದ್ಬಿಡ ಓಕೆ ಇದೇ ಫ್ಲೈಟ್ ಕಡ ನೋಡ್ಕೋ ಇಲ್ಲಿ ಕೂತ್ಕೊಂಡು ಓಡ್ಸೋದು ಇಲ್ಲಿ ತಂದೆಪ್ಪ ಇರು ತಂದೆ
ಆಗೋಯ್ತಪ್ಪ. ಹಾ ಇಡ ಬಂತಲ್ಲಪ್ಪ ಅಯ್ಯಪ್ಪ ಸದ್ಯ ಇಷ್ಟು ಗ್ಯಾಪ್ ಇರ್ಲಿ ಬಿಡ. ಹಾ. ಇಲ್ಲ ಪಿಕ್ಚರ್ ಹೆಸರೇನು? ನಡುವೆ ಅಂತರ ಬಿರಲಿ. ಅದಕ್ಕೆ ಇರ್ಲಿ ಬಿಡು ಅಂತಾರ. ಕರೆಕ್ಟ್ ಕರೆಕ್ಟ್. ಈಗ ಫ್ಲೈಟ್ ಬಂದಾಗಿದೆ. ಫಸ್ಟ್ ನೀನು ಏರ್ಪೋರ್ಟ್ ಹೋಗ್ತೀವಿ ಬಾ. ಅಲ್ಲಿ ಏರ್ಪೋರ್ಟ್ ಹೋಗ್ತಾ ಇದೀಯ, ಬಾ ಮುಂದೆ ಬಾ. ನಾನು ಬಾವ ಏರ್ಪೋರ್ಟ್ ಹೋಗ್ತಾ ಇದ್ದೀನಿ. ಹೌದು ಏರ್ಪೋರ್ಟ್ ಹೋಗ್ತಾ ಇದೀಯಾ? ಬಾವ ಒಂದ್ ನಿಮಿಷ ನಾನು ಏರ್ಪೋರ್ಟ್ ಹೋಗಿ ಬರಕ್ ಮುಂಚೆ ಹೇಗೆ ಎತ್ಕೊಂಡು ಬಿಡ್ತೀನಿ. ಎತ್ಕೊ ಬಾ, ಎತ್ಕೊ. ಎತ್ಕೊಬಪ್ಪ ಎತ್ಕೊಬ. ಏನ್ ಹುಷಾರಿದ್ದಾನೆ ಮುದ್ದೇಶ, ಏನ್ ಹುಷಾರಿದ್ದಾನಪ್ಪ. ಹೌದು, ಚೆಕ್ ಮಾಡ್ತೀನಿ ಬರ. ಇಂಥ ಪ್ರಳಯಾಂತಕ್ಕೆ ನಾನು ದುಡ್ಡು ಯಾರು ಕೊಡ್ತಾರ? ದುಡ್ಡು ಹುಡುಪ. ನಾನು ಚೆಕ್ ಮಾಡ್ತೀನಿ ನಾನು. ಓಕೆ. ಹಲೋ ಸರ್, ವೆಲ್ಕಮ್ ಸರ್, ವೆಲ್ಕಮ್ ವೆಲ್ಕಮ್. ಎಲ್ಲಿ ಹೋಗ್ತಾ ಇದ್ದೀರಾ ಸರ್? ಏರ್ಪೋರ್ಟ್ಗೆ ಸರ್. ತಿನ್ಕೋ ತಿನ್ಕೋ. ಗೊತ್ತಾಯ್ತು ಸರ್. ಏನ ಮಾಡ್ತಾ ಇದೀಯ ನೀನು? ತಿನ್ಕೊಂಡಲ್ಲ. ಏಯ್ ನಾನು ತಿನ್ಕೋ ಅಂದಿದ್ದು ಕಣ. ಅದೇ ಸಾ ತಿನ್ಕೊಂಡಲ್ಲ, ಅದೇ ತಿನ್ಕೋತಾ ಇದ್ದೀನಿ. ಏಯ್ ಮುದ್ದೇಶ ಬೇಗ ತಿನ್ಕೊಳ್ಳೋ. ಏನೋ ಹೇಳ್ತಿದ್ಯಾ ನೀನು? ತಿನ್ಕೊಳ್ಳೋ ಅಂತ ನಾನು. ಏನ್ ತಿನ್ಕೋಬೇಕು? ಅಪ್ಪ ತಿಂತಾ ಇದ್ದಾನಲ್ಲ ಅವನು. ಚಿಪ್ಸ್ ತಿಂತಾವನಲ್ಲ. ಅಯ್ಯೋ ಈ ತಿನ್ಕೋ ಅಲ್ಲ ಕಣ. ಮತ್ತೆ? ಇದೇನೋ ಇದು? ಕೂತ್ಕೋ. ತೂತ್ಕೊಳ್ಳೋ ತಾನೆ. ಹಾ. ಇದೇನಿದು? ನಿಂತ್ಕೋ. ತಿನ್ಕೋ. ಬನ್ನಿಲಿ. ಬಂದೆ ಸರ್, ಒಂದ್ ನಿಮಿಷ ಬನ್ನಿಲಿ. ಚೆಕ್ ಮಾಡ್ಬೇಕು ನಾನು. ಚೆಕ್ ಚೆಕ್ ಮಾಡ್ತೀರಾ? ಚೆಕ್ ಚೆಕ್. ಏಯ್ 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 ಏನ್ ಮಾಡ್ತಿದ್ಯಾ ನೀನು? ಒಂಥರ ಆಯ್ತದಪ್ಪ ನಂಗೆ. ಏಯ್ ಮಾಡ್ದವನ್ಗೆ ಏನು ಆಯ್ತಾ ಇಲ್ಲ, ಮಾಡಿಸ್ಕೊಂಡವನ್ಗೆ ನಿನ್ಗೆ. ಇರ ಇರ ಒಂದ್ ನಿಮಿಷ ಇರ. ಸರಿ ಹೋಯ್ತದ ಈಗ. ಈಗ ಸರಿ ಹೋಯ್ತದ ನೋಡು. ತಿನ್ಕೋತ್ಯಾ ಇಲ್ವಾ? ತೆಗೀಲಿ ತೆಗಿ. ಏನದ? ಏನಿಲ್ಲ ಸರ್. ತೆಗಿಯ. ಸರ್ ಸರ್ ಚಾಕ್ಲೇಟ್ ಸಿಕ್ತು ಸರ್. ಏನು? ಏರ್ಪೋರ್ಟ್ಗೆ ಚಾಕ್ಲೇಟ್ ಇಟ್ಕೊಂಡ್ ಬಂದಿದ್ಯಾ ನೀನು? ಕಟ್ಟಿಸ್ಕೊಳ ಬನ್ನಿ, ಕಟ್ಟಿಸ್ಕೊ. ಅಪ್ಪ ಚಾಕ್ಲೇಟ್ ಇಟ್ಕೊ ಬರೋದ ಯಾಕಪ್ಪ? ನೀನು ಚಾಕ್ಲೇಟ್ ತಗೊಂಡು ಫ್ಲೈಟ್ ಹತ್ಬಿಡು. ಯಾಮಾರಿ ಇರುವೆ ಮುತ್ಕೊಂಡ್ಬಿಡ್ಲಿ. ನೀನ್ ಕೆರ್ಕೊಳಕ್ಕೆ ಅಂತ ಸ್ಟೇರಿಂಗ್ ಬಿಟ್ಬಿಟ್ಟು ಪ್ಯಾಂಟ್ ಒಳಗೆ ಕೈ ಹಾಕೊಂಡು ಕೆರ್ಕೋತಾ ಇರೋ. ವಿಮಾನ ಅಲ್ಲಾಡೋಗ್ಬಿಟ್ಟು ಯಾವ್ದಾದ್ರು ಮರುಗ್ ಕೂತ್ಬಿಡ್ಲಿ, 100 ಜನ ಸತ್ತೋಗ್ಬಿಡಲ್ವಾ? ನೀನೇನು ಪೈಲಟ ಇಲ್ಲ ಟೆರ್ರಿಸ್ಟ್ ನೀವು. ಕಟ್ಟು ಕಟ್ಟು 10 ಸಾವಿರ. ಕಟ್ಟಿಸ್ಕೊಳ 10 ಸಾವಿರ ಕಟ್ಟು. ಎಂಟಾಣಿ ಚಾಕ್ಲೇಟ್ಗೆ 10,000 ರೂಪಾಯಿ ಪೈನ ಕಟ್ಟಲೆ. ಬ್ಯಾಗಲ್ಲಿ ಏನಿದೆ ಚೆಕ್ ಮಾಡ, ಚೆಕ್ ಮಾಡ. ಪೆಪ್ಪರ್ಮೆಂಟ್ ಸಿಕ್ತು. ಏ ತಿಪ್ಪೆಲ್ಲ ಇದು? ಅದೆಲ್ಲ ಯಾಕೆ ಚೆಕ್ ಮಾಡ್ಬೇಕು ಸಾ? ತುಮ್ಮನೆ ನಿಂತ್ಕೊಂಡ್ರೆ ಸರಿ. ಬೇಡ ಬೇಡ ಮಾಡ್ಕೋಬಹುದು ಸಾ. ತಂದಿಸ್ಕಡ್ಡಿ, ಸಲ್ಗೆ ಹೂವ, ಬೆಂಕಿಪಟ್ನ. ಏಯ್ ಈ ಊದನ್ ಕಡ್ಡಿ ಬೆಂಕಿಪಟ್ನ ಈ ತಲ್ಗೆ ಹೂವ ಹಿಡ್ಕೊಂಡೇನು ದೇವಸ್ಥಾನಕ್ಕೆ ಹೋಯ್ತಾ ಇದ್ಯಾ ನೀನು? ಅಲ್ಲ ಕಣಪ್ಪ, ಅದು ಮೊದಲನೇದಪ್ಪ ಏರೋಪ್ಲೇನ್ ಹತ್ತುತ್ತಾ ಇರೋದಲ್ವಾ. ಪ್ಲೇಟ ಓಡ್ಸಕ್ಕೆ ಮುಂಚೆ ಗಂಧದ ಕಡ್ಡಿ ಹಚ್ಚಿಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡಿ ಮಾತಾ ತಗೊಂಡ್ ಹೋಯ್ತಾ ಇದ್ದೀನಿ ಕಣ್ರಪ್ಪ.